ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ನನ್ನ ಹೆಸರು ಸುಮಾನಿಲ್. ನಾನು ಇಂದ ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಆರಾಮಾಗಿದ್ದೀವಿ. ನೀವು ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಸಂಕಷ್ಟ ಚತುರ್ಥಿಯ ಪೂಜೆಯನ್ನು ಮುಗಿಸ್ಕೊಂಡೆ. ನಮಗೆ ಇಲ್ಲಿ ಗರಿಕೆ ಸಿಗುತ್ತಾ ಅಂತ ನಿಮಗೆ ಒಂದು ಕುತೂಹಲ ಇರುತ್ತೆ ಅಲ್ವಾ? ಇಲ್ಲಿ ಪಾರ್ಕ್ಗಳಿದೆ, ತುಂಬ ಮರಗಳನ್ನು ಕೂಡ ಬೆಳೆಸಿರ್ತಾರೆ. ಹಾಗಾಗಿ ನಮಗೆ ರೋಡ್ ಬಾಜು ಕೆಲವೊಂದು ಮರಗಳು, ಪಾರ್ಕ್ ಹತ್ರ ಹೋಗಿಬಿಟ್ರೆ ನಮಗೆ ಗರಿಕೆ ಸಿಗುತ್ತೆ. ಸಂಕಷ್ಟಿ ಇದ್ದಾಗ ಪ್ರತಿ ಸಂಕಷ್ಟಿಗೂ ನಾನು ಹೋಗಿ ಗರಿಕೆಯನ್ನು ತೆಗೆದುಕೊಂಡು ಬಂದುಬಿಟ್ಟು ಪೂಜೆಯನ್ನು ಮಾಡ್ತೀನಿ. ಹಾಗೆ ಇವತ್ತು ನಾನು ಪಂಚಾಮೃತ ಮತ್ತು ಹೆಸರುಬೇಳೆ ಪಾಯಸವನ್ನು ಮಾಡಿ ನೈವೇದ್ಯವನ್ನಾಗಿ ಮಾಡಿದ್ದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಸಂಕಷ್ಟ ಚತುರ್ಥಿಗೆ ಉಪವಾಸವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಕೂಡ ಉಪವಾಸವನ್ನು ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಸಾಮಾನುಗಳು ಬೇಕಾಗಿತ್ತು ಅಂತ ತೆಗೆದುಕೊಂಡು ಬರೋಣ ಅಂತಂದು ಶಾಪಿಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾವು ವೆಜಿಟೇಬಲ್ ತರಲಿಕ್ಕೆ ಅಂತ ಹೋದ್ವಿ ಅಂತಂದರೆ ಜಾಸ್ತಿ ಸಾಮಾನುಗಳಿದ್ದಾಗ ಈ ಥರ ವೀಲ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗ್ತೀವಿ. ಇಲ್ಲಿ ಎಲ್ಲ ಹತ್ರ ರೋಡು ಚೆನ್ನಾಗಿರುತ್ತೆ ಅಲ್ವಾ? ಶಾಪಲ್ಲೂ ಕೂಡ ನಾವು ಏನೇ ಸಾಮಾನುಗಳನ್ನು ತೆಗೆದುಕೊಂಡ್ರೂ ಕೂಡ ಪ್ಲಾಸ್ಟಿಕ್ ಕವರು ಬ್ಯಾಗಲ್ಲಿ ಇಟ್ಕೊಂಬರೋಕ್ಕಿಂತ ಆರಾಮಾಗಿ ಆ ಬ್ಯಾಗಲ್ಲಿ ಹಾಕ್ಕೊಂಡು ವೀಲ್ ಇರುತ್ತೆ, ಕೈಯಿಂದ ತಳ್ಕೊಂಡು ಬಂದುಬಿಟ್ರೆ ನಮಗೆ ಭಾರ ಕೂಡ ಅನಿಸಲ್ಲ. ಎಷ್ಟು ಸಾಮಾನುಗಳನ್ನು ಬೇಕಾದರೂ ನಾವು ತೊಗೋಬೋದು. ಹಾಗೆ ಮಕ್ಕಳಿದ್ದವರಿಗಂತೂ ಈ ಥರ ಬ್ಯಾಗ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಈ ಶಾಪ್ ಬಂದು ನಮ್ಮ ಬಿಲ್ಡಿಂಗ್ ಅಪೋಸಿಟಲ್ಲೇ ಇದೆ. ತುಂಬ ನಿಯರ್ ಬೈ, ಒಂದು 2-3 ನಿಮಿಷದಲ್ಲೇ ನಾವು ಹೋಗ್ಬಿಡ್ತೀವಿ. ಇಲ್ಲಿ ನಮಗೆ ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರಾಸರಿ ಆಗಿರ್ಬೋದು, ಸ್ನ್ಯಾಕ್ಸ್ ಐಟಮ್ಸು, ಜೊತೆಗೆ ಫ್ಯಾನ್ಸಿ ಐಟಮ್ಸ್ಗಳಾಗಿರ್ಬೋದು, ಬಟ್ಟೆ, ಸ್ಲೀಪರ್, ಕಿಚನ್ ಐಟಮ್ಸ್, ಹಾಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ನೋಟ್ಸ್, ಬುಕ್ಸ್, ಟೋಟಲಿ ಒಂದು ಫ್ಯಾಮಿಲಿ ಯೂಸಸ್ಗೆ ಏನೆಲ್ಲ ಬೇಕು ಇಲ್ಲಿ ಎಲ್ಲ ಥರ ಐಟಮ್ಗಳು ಸಿಗುತ್ತೆ. ಹಾಗಾಗಿ ನಾವು ಇಲ್ಲಿ ಒಂದೇ ಹತ್ರ ಹೋಗ್ಬಿಟ್ವಿ ಅಂದರೆ ಏನೇನು ಬೇಕು ಎಲ್ಲ ಕೂಡ ತೆಗೆದುಕೊಂಡು ಬರ್ಬೋದು. ಬರುವಾಗ ನಾನು ಬ್ಯಾಕ್ ಸೈಡ್ ಡೋರಿಂದ ಒಳಗಡೆ ಬಂದೆ. ಹಾಗಾಗಿ ನನ್ನ ಹತ್ರ ಬ್ಯಾಗ್ ಇದೆ. ಇಲ್ಲ ಅಂತಂದರೆ ಎಂಟ್ರೆನ್ಸಲ್ಲಿ ನಾವು ಬಂದ್ವಿ ಅಂದರೆ ನಾವು ತಂದಿರ್ತಕ್ಕಂತಹ ಬ್ಯಾಗ್ಗಳು ಏನೇ ಇದ್ದರೂ ಕೌಂಟರಲ್ಲಿ ಕೊಟ್ಬಿಟ್ಟು ಒಂದು ನಂಬರ್ ಕಾರ್ಡನ್ನು ಕೊಡ್ತಾರೆ. ಅದನ್ನು ಇಸ್ಕೊಂಡ್ಬಿಟ್ಟು ನಾವು ಬರಬೇಕು. ನಂತರ ಹೋಗಿ ಅದನ್ನು ಕೊಟ್ಟಾಗ ನಮ್ಮ ಬ್ಯಾಗ್ಗಳನ್ನು ಕೊಡ್ತಾರೆ. ಯಾಕೆಂದರೆ ಇಲ್ಲಿ ಯಾರು ಚೀಟಿಂಗನ್ನು ಅಂದರೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು. ಅಂದರೆ ಬ್ಯಾಗ್ಗಳಿದ್ರೆ ವಸ್ತುಗಳನ್ನು ಹಾಕ್ಕೊಂಡು ಹೋಗ್ತಾರೆ. ಎನಿ ಟೈಮ್ ಎಲ್ಲರ ಮೇಲೆ ಲಕ್ಷ್ಯ ಇಟ್ಟು ನೋಡೋಕ್ಕಾಗಲ್ಲ ಅಂತ ಹೇಳೋದು. ಇಲ್ಲಿ ಎಲ್ಲೇ ಹೋದರೂ ಕೂಡ ಯಾರು ಕೂಡ ಶಾಪ್ ಒಳಗಡೆ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗೋಂಗಿಲ್ಲ. ಹಾಗೆಯೇ ಎಲ್ಲ ಹತ್ರ ಕೂಡ CCTV ಇರುತ್ತೆ. ಈವನ್ ರೋಡಲ್ಲೂ ಕೂಡ ನೀವು ಯಾವ ಕಡೆ ಹೋದ್ರಿ, ಯಾವ ಕಡೆ ಬಂದ್ರಿ ಎಲ್ಲ ಕೂಡ ಕ್ಯಾಪ್ಚರ್ ಆಗುತ್ತೆ. ಬಿಲ್ಡಿಂಗಲ್ಲೂ ಕೂಡ ಲಿಫ್ಟ್ ಒಳಗೂ ಕೂಡ, ಲಿಫ್ಟ್ ಹೊರಗಿಂದ, ಮತ್ತು ನಮ್ಮ ಮನೆ ಡೋರಿಂದ ನಾವು ಹೊರಗೆ ಬಂದರೂ ಕೂಡ ಕ್ಯಾಪ್ಚರ್ ಆಗ್ತೀವಿ. ನಾವು ಬಂದು ಲಿಫ್ಟ್ ಒಳಗೆ ಹೋದ್ವಿ ಇಲ್ಲ, ಅಥವಾ ನಮ್ಮ ಮನೆಗೆ ಯಾರಾದರೂ ಬಂದರು ಹೋದರು, ಔಟ್ ಸೈಡಿಂದ ಸೆಕ್ಯೂರಿಟಿ ಎಲ್ಲದನ್ನು ವಾಚ್ ಮಾಡ್ತಿರ್ತಾರೆ. ಯಾಕಂತಂದರೆ ಇಲ್ಲಿ ಸೇಫು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಪ್ರತಿ ಬಿಲ್ಡಿಂಗಲ್ಲೂ ಕೂಡ ಎಲ್ಲ ಹತ್ರ CCTV ಕ್ಯಾಮ್ರಾ ಇರುತ್ತೆ. ಹಾಗಾಗಿ ಇಲ್ಲಿ ಕಳ್ತನ, ದರೋಡೆ ಅಂತ ಹೇಳ್ತೀವಲ್ಲ, ಆ ಥರದ್ದು ಯಾವುದೂ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ಗ್ರಾಸರಿ ಐಟಮ್ಸ್ ಆಗಿರ್ಬೋದು, ಹಾಗೆ ವೆಜಿಟೇಬಲ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ರೇಟನ್ನು ಹಾಕಿಬಿಟ್ಟಿರ್ತಾರೆ. ನಾವು ಎಷ್ಟು ತೊಗೊತೀವೋ ಅಷ್ಟು ನಮಗೆ ಬಿಲ್ಲಿಂಗನ್ನು ಮಾಡಿ ಕೊಡ್ತಾರೆ. ಇಲ್ಲಿ ನಾವು ಯಾವುದನ್ನು ಯಾರನ್ನು ಕೇಳುವಂತಹ ಅವಶ್ಯಕತೆ ಇರಲ್ಲ. ಎಲ್ಲ ಥರದಲ್ಲಿರ್ತಕ್ಕಂತಹ ವೆರೈಟೀಸ್ಗಳು ಇಲ್ಲಿ ಇರುತ್ತೆ. ನಾವು ಯಾವ ಥರ ಬೇಕೋ ಆ ಥರ ಚೂಸ್ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಕಂಟ್ರೀಸ್ದು ಎಲ್ಲ ವೆಜಿಟೇಬಲ್ಸ್ ಬಂದಿರುತ್ತೆ. ಹೆಚ್ಚಾಗಿ ಎಲ್ಲರೂ ನಮ್ಮ ಭಾರತದ ವೆಜಿಟೇಬಲ್ನೇ ತಗೊತಾರೆ. ಇನ್ನು ರೇಟ್ಗಳ ವಿಚಾರಕ್ಕೆ ಬಂದರೆ, ನಮ್ಮ ಭಾರತದಲ್ಲಿರ್ತಕ್ಕಂತಹ ವಸ್ತುಗಳ ಬೆಲೆ ಏನಿರುತ್ತಲ್ಲ ಅದರ 3 ಪಟ್ಟು ಜಾಸ್ತಿ ಇಲ್ಲಿ ನಾವು ಬೆಲೆಯನ್ನು ಕೊಡ್ತೀವಿ. ಹಾಗೆ ನಮ್ಮ ಭಾರತದ ಕರೆನ್ಸಿ ರೇಟಿಗೂ ಹಾಗೆ ಈ UAE ಕರೆನ್ಸಿ ರೇಟಿಗೂ ಡಿಫ್ರೆನ್ಸ್ ಇದೆ. ಪ್ರೆಸೆಂಟಲ್ಲಿ ನಮಗೆ ಇಲ್ಲಿ 1 ದಿರಾಮ್ ಅಂತ ಕರೀತಾರೆ. ನಾವು ಅಲ್ಲಿ ರೂಪಾಯಿ ಅಂತೀವಲ್ಲ, ಇಲ್ಲಿ ದಿರಾಮ್ ಅಂತ ಕರಿತೀವಿ. ಇಲ್ಲಿ 1 ರೂಪಾಯಿ ಬಂದು ನಮ್ಮ ಇಂಡಿಯಾ ರೇಟಲ್ಲಿ 23 ರೂಪಾಯಿ ಸಮಥಿಂಗ್ ಏನೋ ನಡೀತಾ ಇದೆ. ಫ್ರೆಂಡ್ಸ್, ಇವಾಗ ನಾವು ವಾಪಸ್ಸು ಮನೆಗೆ ಬಂದ್ವಿ. ಇವನು ಮಾತ್ರ ಬ್ಯಾಗಲ್ಲಿ ಕಪ್ ಕೇಕ್ ಇದೆಯೋ ಇಲ್ವೋ ಅಂತ ನೋಡ್ತಾ ಇದ್ದಾನೆ. ಫ್ರೆಂಡ್ಸ್, ಇವತ್ತು ನನ್ನ ಮಗನ ಫ್ರೆಂಡ್ ಬರ್ತ್ಡೇ ಇದೆ. ಸೊ ಎಲ್ಲರೂ ಪಾರ್ಕಲ್ಲಿ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಕ್ಕಳಿಗೆ ವೀಕೆಂಡ್ ಕೂಡ ಬಂದಿತ್ತು. ಇವಾಗ ಎಲ್ಲರೂ ರೆಡಿಯಾಗಿ ಪಾರ್ಕಿಗೆ ಹೋದ್ವಿ. ಹೋದ ತಕ್ಷಣ ನೋಡಿ, ಫ್ರೆಂಡ್ನ ನೋಡಿದ ತಕ್ಷಣ ಮಕ್ಕಳೆಲ್ಲ ವಿಶ್ ಮಾಡ್ತಾಯಿದ್ರು. ಇವಳು ಬರ್ತ್ಡೇ ಗರ್ಲು ರುಮೈಜಾ ಅಂತ. ನಿಶ್ಚಿತ್, ನಿರ್ಮಿತ್, ಆದ್ರಿ, ನಂದಿನಿ ಅಂತ, ಲಚ್ಚು ಅಂತ ಅವಳಿಗೆ ಕರಿತೀವಿ. ಈ ಥರ ಮಕ್ಕಳ ಬರ್ತ್ಡೇಗಳಿದ್ದಾಗ ನಾವೆಲ್ಲರೂ ಸೇರಿ ಗೆಟ್ ಟುಗೆದರ್ ಥರ ಮಾಡ್ಕೊಳ್ತಾ ಇದ್ವಿ ಅಂತಂದರೆ ಮಕ್ಕಳಿಗಾಗಿರ್ಬೋದು, ಹಾಗೆ ಮದರ್ಸಿಗೆಲ್ಲ ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ಅನಿಸುತ್ತೆ. ನಾವಂತರೂ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು.
ಇವಳು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾಳೆ. ಆಜ್ಕಿ ರಾತ್ ಸಾಂಗ್ನ ಹೇಳ್ತಾ ಇದ್ಲು ಮ್ಯೂಸಿಕ್ನ ಪ್ಲೇ ಮಾಡಿದ್ದಕ್ಕೆ. ಬಟ್ ಅದು ಹಾಕೋದ್ರಿಂದ ಕಾಪಿರೈಟ್ ಬರುತ್ತೆ ಅಂತ ಹೇಳಂದು ನಾನು ಮ್ಯೂಸಿಕ್ನ ಆನ್ ಮಾಡಲಿಲ್ಲ. ಫೈನಲಿ ಬರ್ತ್ಡೇಯನ್ನು ಮಾಡಿಬಿಟ್ಟು ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಗ್ರೂಪ್ ಫೋಟೋವನ್ನು ತೆಕ್ಕೊಂಡ್ವಿ. ಇದು ಬಂದು ಮದರ್ ಆ್ಯಂಡ್ ಕಿಡ್ಸ್ನ ಫ್ರೆಂಡ್ ಸರ್ಕಲ್. ಇದು ಒಂದು ನನ್ನ ಚಿಕ್ಕ ಮಿನಿ ಲಾಗ್. ಮತ್ತೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಲ್ಲರೂ ನಗ್ತಾ ಖುಷಿಯಾಗಿರಿ. ಬಾಯ್ ಬಾಯ್.